ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಗೆ ಭರವಸೆಯ ಸಂದೇಶ. ತಹಶೀಲ್ದಾರ್ ಗಗನ ಸಿಂಧು ಹಾಗೂ ಪೌರಾಯುಕ್ತೆ ಅಮೃತಾರಿಗೆ ಕದಂಬ ಸೈನ್ಯದಿಂದ ಸನ್ಮಾನ. ಶಿಡ್ಲಘಟ್ಟ ತಾಲೂಕು ಹಾಗೂ ನಗರದ ಅಭಿವೃದ್ಧಿಗೆ ಭರವಸೆಯ ಸಂದೇಶವನ್ನು ಸಾರ್ತಾ ಶಿಡ್ಲಘಟ್ಟ ತಾಲೂಕಿನ ನೂತನ ತಹಶೀಲ್ದಾರ್ ಗಗನ ಸಿಂಧು ಎನ್ ಹಾಗೂ ನಗರಸಭೆಯ ನೂತನ ಪೌರಾಯುಕ್ತೆ ಅಮೃತಾ ಅವರಿಗೆ ಕದಂಬ ಸೈನ್ಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಘಟನೆಯ ಪದಾಧಿಕಾರಿಗಳು ತಾಲೂಕು ಕಚೇರಿ ಹಾಗೂ ನಗರಸಭೆಗೆ ಭೇಟಿ ನೀಡಿ ಅಧಿಕಾರಿಗಳ ಸೇವೆ ಮತ್ತು ನಿಷ್ಠೆಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭ ನೂತನ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸನ್ಮಾನಿಸಲಾಗಿದ್ದು, ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆಯ ಆಡಳಿತ ನಿರ್ವಹಣೆಗೆ ಸಹಕಾರದ ಮನೋಭಾವ ವ್ಯಕ್ತವಾಯಿತು. ನೂತನ ತಹಶೀಲ್ದಾರ್ ಗಗನ ಸಿಂಧು ಅವರು ಸಮಾಜಮುಖಿ ಆಡಳಿತ, ಸಮನ್ವಯ ಮತ್ತು ಪ್ರಾಮಾಣಿಕ ಸೇವೆ ನನ್ನ ಗುರಿಯಾಗಿದ್ದು, ಜನರ ಬೆಂಬಲವೇ ನನ್ನ ಶಕ್ತಿ ಅಂತ ಹೇಳಿದರು. ಪೌರಾಯುಕ್ತೆ ಅಮೃತ ಅವರು ಕನ್ನಡಪರ ಸಂಘಟನೆಗಳ ಚಟುವಟಿಕೆಗಳಿಗೆ ಕಾನೂನುಬದ್ಧವಾಗಿ ಸಹಕಾರ ನೀಡಲು ನಾವು ಸಿದ್ಧವಿದ್ದೇವೆ. ಯಾವುದೇ ಪ್ರಸ್ತಾಪ ಇದ್ರೂ ಮನವಿಯಾಗಿ ಸಲ್ಲಿಸಬಹುದು. ಅದರ ಕುರಿತು ಸಭೆಗಳಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದರು. ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ, ಭಾಷಾ ಮತ್ತು ಸಂಸ್ಕೃತಿ ಉಳಿವಿಗಾಗಿ ಸಂಘಟನೆ ಸುಮಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿದೆ. ಸರ್ಕಾರದ ಬೆಂಬಲವಿಲ್ಲದಿದ್ದರೂ ಹೋರಾಟ ನಿಲ್ಲಿಸಲಿಲ್ಲ. ನೂತನ ಅಧಿಕಾರಿಗಳ ಸೇವಾಭಾವ ನಮ್ಮಲ್ಲಿ ಧೈರ್ಯ ಮೂಡಿಸಿದೆ. ಸಾರ್ವಜನಿಕ ಶೌಚಾಲಯ, ಸಿಸಿ ರಸ್ತೆ, ಚರಂಡಿಗಳ ವ್ಯವಸ್ಥೆ ಹಾಗೂ ಕನ್ನಡ ಭವನದ ಅಗತ್ಯ ಕುರಿತು ಬೇಡಿಕೆಗಳಿಗೆ ಸ್ಪಂದನೆ ದೊರೆತಿದೆ ಅಂತ ಹೇಳಿದರು. ಕನ್ನಡ ಭವನ ನಿರ್ಮಾಣದ ಅಗತ್ಯ ಇರೋದರ ಜೊತೆಗೆ ನಗರದಲ್ಲಿ ಶೌಚಾಲಯಗಳ ದುಸ್ಥಿತಿ, ಯುಜಿಡಿ ಸಮಸ್ಯೆ, ಸಿಸಿ ರಸ್ತೆಗಳ ಕಾಮಗಾರಿಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆಯಲಾಯಿತು. ತಹಶೀಲ್ದಾರ್ ಗಗನ ಸಿಂಧು ಅವರು ಈ ವಿಷಯಗಳ ಬಗ್ಗೆ ಪ್ರಾಥಮಿಕ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು, ಉಪಾಧ್ಯಕ್ಷ ಡಾಕ್ಟರ್ ವಿ ವೆಂಕಟೇಶ್, ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ, ಖಜಾಂಚಿ ಸಿ ಮುಖೇಶ್, ನೃತ್ಯ ನಿರ್ದೇಶಕಿ ಧನುಶ್ರೀ, ಡ್ಯಾನ್ಸ್ ಮಾಸ್ಟರ್ ಸುಬ್ಬು, ಫೋಟೋ ಮಂಜುನಾಥ್, ನಗರಸಭಾ ಸದಸ್ಯರು ಎಲ್ ಅನಿಲ್ ಕುಮಾರ್, ಎನ್ಟಿಆರ್, ಸುರೇಶ್, ನಾರಾಯಣಸ್ವಾಮಿ, ಸಹಕಾರ ಸಂಘದ ನಿರ್ದೇಶಕ ಕೆಎಂ ನರಸಿಂಹಮೂರ್ತಿ, ಮಾಜಿ ನಾಮನಿರ್ದೇಶಿತ ಸದಸ್ಯ ಪ್ರಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಸಹಕಾರ ಸಂಘದ ನಿರ್ದೇಶಕ ಕೆಎಂ ನರಸಿಂಹಮೂರ್ತಿ, ಮಾಜಿ ನಾಮನಿರ್ದೇಶಿತ ಸದಸ್ಯ ಪ್ರಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಸ್ವಚ್ಛಾಲಯಗಳಿವೆ. ಬೇರೆ ಊರಿಂದ ಬಂದಿರತಕ್ಕಂಥವರು ಇವತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲಿ ಕೋಟೆ ಸರ್ಕಲ್ ಆಗಿರ್ಬೋದು, ಓಟಿ ಸರ್ಕಲ್ ಆಗಿರ್ಬೋದು, ಸುಮಾರು ಕಡೆಗಳಲ್ಲಿ ನಗರದಲ್ಲಿ ಶೌಚಾಲಯಗಳು ಇಲ್ಲ. ಸಾರ್ವಜನಿಕರಿಗೆ ಅನುಕೂಲವಾಗಿ ರೀತಿಯಲ್ಲಿ ಅದು ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ಬಗೆಹರಿಸಬೇಕು. ಸುಮಾರು ಪರದಾಡ್ತಾ ಇದ್ದಾರೆ. ಈಗ ಮಹಿಳೆಯರು ಎಲ್ಲಿಂದನೂ ಬಂದಿರ್ತಾರೆ, ಅವ್ರಿಗೂ ಸಹ ತೊಂದರೆ ಆಗ್ತಾಯಿದೆ. ಸಾರ್ವಜನಿಕವಾಗಿ ಶೌಚಾಲಯಗಳನ್ನು ನೀವು ಇದು ಮಾಡಿಕೊಟ್ರೆ ಜನರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ಇದು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಕಡೆಯೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಮೇಡಮ್, ಅದನ್ನು ಸ್ವಲ್ಪ ನೀವು ಗಮನಕ್ಕೆ ತಗೊಂಡು ಇನ್ನೊಂದು ಒಳ್ಳೆಯ ಒಂದು ಉನ್ನತ ಸಿ ಸ್ಥಾನಕ್ಕೆ ಹೋಗಬೇಕು ಅನ್ನೋ ನನ್ನ ಆಶೆ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ನೀವು ದಂಡಾಧಿಕಾರಿಗಳು ಬಂದಿರೋದ್ರಿಂದ ನಮಗೆ ಖುಷಿ ಆಗ್ತಾ ಇದೆ. ನಮ್ಮ ಕದಂಬ ಸೈನ್ಯ ಸಂಘಟನೆಯಿಂದ ನೀವು ನಡೆಸ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಹಲವಾರು ವರ್ಷಗಳಿಂದ ನಾವು ಭಾಗಿಯಾಗ್ತಾ ಬಂದಿದ್ದೀವಿ. ಸ್ವಾಮಿ ಸರ್ ಇದ್ದಾಗ ಕೂಡ ನಾವು ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿ ಕಾರ್ಯಕ್ರಮಗಳನ್ನ ಯಶಸ್ವಿ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗುವ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕಾರ್ಯಕ್ರಮಗಳಿಗೆ ನಿಮಗೆ ಯಾವ ಥರ ಬೇಕೋ ಆ ಥರ ನಾವು ಸಾಥ್ ಕೊಡ್ತೀವಿ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸೋಣ. ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರಬಹುದು, ಇನ್ನೂ ಹಲವಾರು ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಏನೇ ಆಗಿರಲಿ, ನಮ್ಮ ಕದಂಬ ಸೈನ್ಯ ಸಂಘಟ ಪದಾಧಿಕಾರಿಗಳು ಸದಸ್ಯರುಗಳಿಂದ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತಾ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ನೀವು ದಂಡಾಧಿಕಾರಿಗಳಾಗಿ ನೇಮಕಾಗಿ ಆಗಮಿಸಲಿಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾದಂಥ ಸುಸ್ವಾಗತ ಮತ್ತು ಸ್ವಾಗತವನ್ನು ಬಯಸ್ತಾ ಧನ್ಯವಾದ. ನಮ್ಮ ಸಂಘಟನೆ ಕದಂಬ ಸೇನೆ ಇದು ಮೇಡಮ್, ಇದು ನಮ್ಮ ರಾಜ್ಯಾಧ್ಯಕ್ಷರು ಸುಮಾರು ವರ್ಷಗಳಿಂದ ಅದ್ರ ಬಗ್ಗೆ ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ. ನಮಗೇನು ಸರ್ಕಾರದಿಂದ ನಮಗೇನು ಇದೇ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮನಸ್ಸಿಗೆ ಹಾಕಿದ್ರೆ ನಮಗೆ ಮಕ್ಕಳಿಗರೆಲ್ಲ ಅನುಷ್ಠಾನ ಮಾಡೋದಕ್ಕೆಲ್ಲ ಮೊನ್ನೆ ಡಿ ಸಿ ಸರ್ ಮೀಟಿಂಗಲ್ಲಿ ಗೊತ್ತಿರಬೇಕು ಆಗಿದೆ ಅನಿಸುತ್ತೆ. ಈ ಸ್ಟ್ಯಾಚ್ಯೂಸ್ ಖಾಸಗಿ ಪುತ್ಥಳಿಗಳು ಈ ಸ್ಟ್ಯಾಚ್ಯೂಸ್ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ, ಅದು ರಿಲೇಟೆಡ್ ಮೊನ್ನೆ ಒಂದು ಮೀಟಿಂಗ್ ಆಗಿದೆ.
ಅದು ಎಲ್ಲದರಲ್ಲಿ ಯಾವ್ಯಾವ ಹುದ್ದೆಗಳನ್ನು ಇನ್ಸ್ಟಾಲ್ ಮಾಡಬಾರ್ದು, ಮಾಡೋದನ್ನ ವಿತಿನ್ 24 hours ಆ ಥರದಲ್ಲಿ ಅದನ್ನು ಅಂದರೆ ವಿತೌಟ್ ಪರ್ಮಿಷನ್ ಪ್ರಾಪರ್ ಚಾನಲ್ ಇರುತ್ತೆ, ಇದರಿಂದ ರಿಕ್ವೆಸ್ಟ್ ಕಳಿಸ್ಕೊಡ್ಬೇಕು. ಅದು ಕಮಿಟಿಯಲ್ಲಿ ಇಟ್ಟು DC ಅವ್ರಿಗೆ ಏನಿರುತ್ತೆ ಅದು ಕಮಿಟಿಯಲ್ಲಿ ಇಟ್ಟು ಅದಕ್ಕೆ ಅಂತ ಸರ್ಕಾರದಿಂದ ಅದು ಪರ್ಮಿಷನ್ ತಗೊಂಡು ಆಮೇಲೆ ಇನ್ಸ್ಟಾಲ್ ಮಾಡಬೇಕು ಅಂತ ಮೀಟಿಂಗಲ್ಲಿ ಆಗಿದೆ. ಸೊ ಅದ್ರ ರಿಲೇಟೆಡ್ ಏನಾದರೂ ಇದ್ದರೆ ನಾವು ಇಲ್ಲಿಗೆ ರಿಕ್ವೆಸ್ಟ್ ಏನೋ ಕಳಿಸ್ಕೊಡಿ, ನಾವು ಇಲ್ಲಿಂದ ಮೀಟಿಂಗಲ್ಲಿ ಇಟ್ಟು ಇದನ್ನು ಮಾಡಿ ನಾವು DC ಅವ್ರಿಗೆ ಕಳಿಸ್ಕೊಡ್ತೀವಿ. ತದನಂತರ ಅದೇನು ಪ್ರೋಸೆಸ್ ಇದೆ ಅದಾಗಲಿ. ಈಗ ಕದಂಬ ಸೇನೆಯವರು ಕನ್ನಡ ಪರವಾಗಿ ಹೋರಾಟ ಮಾಡ್ತಿದ್ದೀರಿ, ಕನ್ನಡ ಉಳಿವಿಗಾಗಿ ಸಾಹಿತ್ಯ ಉಳಿವಿಗಾಗಿ ನೀವು ಖಂಡಿತ ಮಾಡ್ತೀರಿ. ನಮ್ಮ ಕಡೆಯಿಂದ ಮುನ್ಸಿಪಾಲ್ ಅಂದರೆ ನಮ್ಮ ನಗರಸಭೆ ಕಡೆಯಿಂದ ನಿಮ್ಮ ಹೋರಾಟದಲ್ಲಿ ಏನಾದರೂ ಸಹಾಯ ಇದ್ದರೆ ನಮಗೆ ಮಾಡಬೇಕು, ನಮ್ಮ ಮಿತಿಯಲ್ಲಿದ್ದರೆ ಖಂಡಿತ ಮಾಡ್ತೀವಿ.